ಹಲೋ ಹಾಯ್ ನೋಡಿ ಹೊಸ ಡಿಸೈನ್ ಈ ಥರ ಸ್ಲ್ಯಾಂಟಿಂಗ್ ಡಿಸೈನ್ ಕಲಿಯೋಣ ಇವತ್ತು ಬನ್ನಿ ತೋರಿಸ್ಕೊಡ್ತೀನಿ. ಸೀರೆಯಲ್ಲಿ ಕ್ರೋಶ ನಾನು ಬಳಸೋದು ನೋಡಿ 0.75 mm ಅಂತ ಇದೆ ಈ ನಂಬರು. ಈ ಕ್ರೋಶನ ನಾನು ಬಳಸ್ತೀನಿ. ಮಾಮೂಲಿ ಸೀರೆಗೆ ಒಂದು ನಾಟ್ ಹಾಕಿ ತಗೋಬೇಕು. ಒಂದು ಆ ಥರ ಕ್ರೋಶದಿಂದ ತೆಗೆದು ನಾಟ್ ಹಾಕಬೇಕು. ನೋಡಿ ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ. ಇದಕ್ಕೆ 8 ಎಳೆ ದಾರ ತಗೊಂಡಿದ್ದೀನಿ ನಾನು, ಏಕೆಂದರೆ ಸ್ಲ್ಯಾಂಟಿಂಗ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ 8 ಎಳೆ ತೊಗೊಂಡ್ರೆ ಚೆನ್ನಾಗಿ ಕೂರುತ್ತೆ ಅಂತ, ಸ್ಟಿಪ್ಪಾಗಿ ಕೂರುತ್ತೆ ಅಂತ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಗಂಟು ಹಾಕಿದ್ದೀನಲ್ಲ ಅದೆಲ್ಲ ಅಲ್ಲೇ ಹೋಗಿ ಒಂದ್ಸಲಿ ಸೂಜಿ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ನೋಡಿ ಚೈನ್ಸ್ಗಳು ಹಾಕ್ತಿದ್ದೀನಿ. 1 2 3 4 ಚೈನ್ ಹಾಕಿ ಸೀರೆ ಎಲ್ಲಿ ಕರೆಕ್ಟಾಗಿ ಎಲ್ಲಿ ಬರುತ್ತಲ್ಲ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಒಂದು ಬೀಡ್ಸ್ ಹಾಕೋಬೇಕು. ಸ್ವಲ್ಪ ಯಾವ ಡಿಸೈನ್ದಾದರೂ ಪರವಾಗಿಲ್ಲ, ಸ್ವಲ್ಪ ದಪ್ಪು ಬೀಡ್ಸ್ ಹಾಕ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕೂರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅದು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ದಾರಗಳನ್ನ ಸ್ವಲ್ಪ ಉಜ್ಜೋದಂಗೆ ನೀಟಾಗಿ ಕ್ರೋಶದಲ್ಲಿ ಎಳ್ಕೋಬೇಕು. ಮತ್ತು 2 ಸಲ ಸುಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಕ್ರಾಸ್ ಆಗಿ ಅಂದರೆ ಒಂದು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ನಾವು ಎರಡರಲ್ಲೊಂದು ಅಂದರೆ ತ್ರಿಬಲ್ ಕ್ರೋಶ ಮಾಡಬೇಕು. ಸುಜಿ ಮೇಲೆ 2 ಸಲ ದಾರ ತಗೊಂಡಿರೋದ್ರಿಂದ ತ್ರಿಬಲ್ ಕ್ರೋಶ ಹಾಕ್ಕೊಂಡು ನೋಡಿ ಇವಾಗ 2 ಚೈನ್ ಹಾಕೋಬೇಕು. 1 2 2 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೊಂಡು ಬರ್ತೀನಿ. ಸೂಜಿ ಮೇಲೆ 1 ಸಲ ದಾರ ತಗೊಂಡು ಎರಡರಲ್ಲೊಂದು ಅಂದರೆ ಡಬಲ್ ಕ್ರೋಶ ಮಾಡ್ಕೋತಾ ಬರಬೇಕು. ನೋಡಿ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಡಬಲ್ ಕ್ರೋಶನ ಹಾಕೋಬೇಕು. ನಾನು 8 ಅಥವಾ 9 ಡಬಲ್ ಕ್ರೋಶಗಳನ್ನ ಹಾಕಿದ್ದೀನಿ. ನೀವು ನೋಡ್ಬೇಕು ಕರೆಕ್ಟಾಗಿ ಎಷ್ಟು ಕೂರುತ್ತೆ ಕರೆಕ್ಟಾಗಿ ಅಂತ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನೋಡಿ ಸೂಜಿ ಮೇಲೆ 1 ಸಲ ದಾರ ತೊಗೋಬೇಕು, 2 ಸಲ ಮಿಸ್ ಆಗೋಯ್ತು. ನೋಡಿ 1 ಸಲ ದಾರ ತಗೊಂಡು ಡಬಲ್ ಕ್ರೋಶನೇ ಮಾಡ್ಕೋಬೇಕು. ಒಂದೇ ನೇರಕ್ಕೆ ಎಳ್ಕೊಂಡು ಮಾಡ್ಕೋಬೇಕು. ಇದು ತುಂಬಾ ಈಸಿಯಾಗಿರುವಂಥ ಡಿಸೈನು. ನೋಡಿ ಎಣಿಸ್ಕೊಳ್ಳಿ ಎಷ್ಟಾಗೈತೆ ಅಂತ. 1 2 3 4 5 6 7 ಲಾಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದಕ್ಕೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದು ಕರೆಕ್ಟಾಗಿ ಆರ್ಚ್ ಎಲ್ಲಿಗೆ ಕೂರುತ್ತಲ್ಲಿಗೆ ಲಾಕ್ ಮಾಡ್ತಾ ಬರಬೇಕು. ನೋಡಿ ಸ್ಲ್ಯಾಂಟಿಂಗ್ ಡಿಸೈನ್ ಎಷ್ಟು ಚೆನ್ನಾಗಿ ನೀಟಾಗಿ ಬಂತು ಅಂತ. ಮತ್ತೆ ಒಂದು ಬೀಡ್ಸ್ ಹಾಕಬೇಕು. ಇದೇ ರೀತಿ ಸುಜ್ಜಿ ಮೇಲೆ 2 ಸಲ ದಾರ ತಗೋಬೇಕು. ತ್ರಿಬಲ್ ಕ್ರೋಶನ ಸ್ವಲ್ಪ ನೇರಕ್ಕೆ ಮಾಡಬಾರ್ದು, ಸ್ವಲ್ಪ ಕ್ರಾಸಾಗಿ 4 ಚೈನ್ ಬರೋ ಅಷ್ಟು ಗ್ಯಾಪ್ ಬಿಟ್ಟು ಮಾಡ್ಕೋಬೇಕು. ತುಂಬಾ ಈಸಿ ಆಗೈತೆ ಈ ಡಿಸೈನು. ಎಲ್ಲರೂ ಪ್ರತಿಯೊಬ್ಬರು ಮಾಡ್ಬೋದು. ಈಗ ಕಲಿತಾ ಇರೋರು ಕೂಡ ಈ ಡಿಸೈನ್ ನಾವು ಹಾಕ್ಬೋದು. ಅಷ್ಟು ನೀಟಾಗಿ ತೋರಿಸಿದ್ದೀನಿ. ಕಲಿಬಹುದು ನೋಡಿ. ಎಷ್ಟು ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಯಾವ ಸೀರೆಗೆ ಬೇಕಾದರೂ ಹಾಕ್ಬೋದು. ಕಾಟನ್ ಸೀರೆ ಮತ್ತು ಇವಾಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು ಬರ್ತಿದೆಯಲ್ಲ ಅದಕ್ಕೆ ಎಲ್ಲ ಹಾಕ್ಬೋದು. ಬೇಕಾದರೆ ಇದಕ್ಕೆ ಕುಚ್ಚೆ ಬೇಡ ಅಂದರೂ ಕೂಡ ಬರೀ ಸಣ್ಣ ಸ್ಲ್ಯಾಂಟಿಂಗ್ ಡಿಸೈನ್ ಮಾಡ್ಕೊಂಡು ಹೋಗ್ಬೋದು ಆರ್ಚ್ಗಳನ್ನ. ಅದು ತುಂಬ ನೀಟಾಗಿ ಬರುತ್ತೆ. ನೋಡಿ 8 ಅಥವಾ 9 ಡಬಲ್ ಕ್ರೋಶಗಳನ್ನ ನಾವು ತ್ರಿಬಲ್ ಕ್ರೋಶ ಒಳಗಡೆ ಆ ಚೈನ್ ಗ್ಯಾಪಲ್ಲಿ ನಾವು ಫಿಲ್ ಮಾಡ್ಕೋಬೇಕು. 8 ಅಥವಾ 9 ನೋಡ್ಕೊಂಡು ಕರೆಕ್ಟಾಗಿ ಕೂರ್ತದಲ್ಲ ಅವಾಗ ನೋಡ್ಕೋಬೇಕು, ನೀವು ಗೊತ್ತಾಗುತ್ತೆ. ನಾನು ಕರೆಕ್ಟಾಗಿ 9 ಹಾಕ್ಕೊಂಡು ಬಂದಿದ್ದೀನಿ. ಒಂಬತ್ತು ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು
ಬಂದರೆ ನೀಟಾಗಿ ಕೂರುತ್ತೆ. ನೋಡಿ ಎಲ್ಲಿ ಬರುತ್ತಲ್ಲ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ನೋಡಿ ಮತ್ತೆ ಎರಡು ಆರ್ಚ್ಗಳನ್ನು ಮಾಡಿ ತೋರಿಸಿದ್ದೀನಿ. ಮತ್ತು ನಾವು ಕುಚ್ಚಾಕಕ್ಕೆ ಹೇಗೆ ಜಾಗ ಬರಬೇಕು ಅಂತಲೂ ತೋರಿಸ್ಬೇಕಾಗಿರೋ. ನೋಡಿ ಮತ್ತೆ ಡಿಸೈನ್ ಮಾಡ್ಬೋದು. ನೋಡಿ ಮತ್ತೆ ಇನ್ನೊಂದು ಆರ್ಚ್ ತೋರಿಸಿ ನಿಮಗೆ ನೀಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಟ್ರಿಬಲ್ ಕ್ರೋಶ ಹಾಕಿದ್ದೀನಿ, ಮತ್ತೆ ಲಾಕ್ ಮಾಡಿ 2 ಚೈನ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಂಡು ಬರಬೇಕು. ನೋಡಿ ಇನ್ನೂ ಒಂದು ಆರ್ಚು ನಿಮಗೋಸ್ಕರ ತೋರಿಸ್ತಾ ಇರೋದು. ಅಂದರೆ ಯಾಕೆ ಅಂದರೆ ಕುಚ್ಚಾಕೋದನ್ನ ತೋರ್ಸೋಕ್ಕೋಸ್ಕರನೇ ಯಾವ ರೀತಿ ಬಿಟ್ಕೋಬೇಕು, ಅಲ್ಲಿ 4 ಚೈನ್ ಸ್ಟಾರ್ಟಿಂಗ್ ಬಿಟ್ಕೊಂಡ್ವಲ್ಲ ಅದೇ ಥರ ಮತ್ತೆ ಹೆಂಗೆ ಬಿಟ್ಟು ಮತ್ತೆ ಆರ್ಚ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮೂರು ಆರ್ಚನ್ನ ತೋರಿಸಿ ನಿಮಗೆ ತೋರಿಸ್ತಾ ಇರೋದು. ಹಾಕಿ ನೀಟಾಗಿ ನೋಡ್ಕೊಳ್ಳಿ ನಿಧಾನಕ್ಕೆ. ಫ್ರೆಂಡ್ ಈಸಿಯಿಂದ ಕಲ್ತ್ಕೋಬೋದು, ಆರಾಮಾಗಿ ಹಾಕ್ಬೋದು. ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇದನ್ನು ಕಲಿತ್ರೆ ನಿಜ ಅರ್ನ್ ಮಾಡ್ಬೋದು, ಖಂಡಿತ ಮಾಡ್ಬೋದು. ದಾರಗಳು ಬಿಡಿಸೋಗ್ದಂಗೆ ಅದು ಸ್ವಲ್ಪ ಬಿಟ್ಟೋಗ್ಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ಆರ್ಚಲ್ಲಿ. ಅದನ್ನು ನೋಡಿಕೊಂಡು ಸೇರಿಸ್ಕೊಂಡು ನಿಧಾನಕ್ಕೆ ಇಟ್ಕೊಂಡು ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬಂದುಬಿಡುತ್ತೆ ಆರ್ಚ್ ಹಾಕೋದು. ನೋಡಿ ಎಣಿಸ್ಕೊಳ್ಳಿ ಎಷ್ಟಾಗುತ್ತೆ ಅಂತ. 8 ಅಥವಾ 9 ಆರ್ಚ್ಗಳನ್ನ ನಾನು ಹಾಕ್ಕೊಂಡು ಬಂದಿದ್ದೀನಿ. ಆ ಥರ ಹಾಕ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡ್ಕೋಬೇಕು. ನೋಡಿ ಎಲ್ಲಿಗೆ ಬರುತ್ತಲ್ಲ ನೀಟಾಗಿ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಫೋರ್ ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿ ಅಲ್ಲಿ ಬರುತ್ತಲ್ಲ ಲಾಕ್ ಮಾಡಿ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆರ್ಚ್ನ. ನಾನು ಫುಲ್ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು.